ದಯచేసి
ಬೆಳಗಾಂ ಸಿದ್ದಪ್ಪ ಇವರು ಕಾರ್ತಿವೀರ್ಯ ಪಾತ್ರ ಮಾಡಿದ್ರು 500 ರೂಪಾಯಿ ಮಾಡಿದ್ದಾರೆ. ದಯವಿಟ್ಟು ದುಡ್ಡು ಆ್ಯಡ್ ಮಾಡೋರು ಲೀಸ್ಟ್ ಬರ್ತಾಳ. ಟೈಮ್ ಆಗೈತೆ. CR ರಾಮ ಇವರು ಕಾರ್ತಿವೀರ್ಯ ಪಾತ್ರ ಮಾಡಿದ್ರು ಒಂದು ಗುಲಾಬಿ ಹಾರ ಮತ್ತು 501 ರೂಪಾಯಿ ಮಾಡಿದ್ದಾರೆ. ಅಲ್ಲಿ ವೆಂಕಟೇಶ್ವರು ಕಾರ್ತಿವೀರ್ಯ ಪಾತ್ರ ಮಾಡಿದ 2 ಹೂವಿನ ಹಾರಗಳನ್ನು ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಸೇರ್ ಮಲ್ಲಪ್ಪನವರು ಕಾರ್ತಿವೀರ್ಯ ಸ್ವಾತಂತ್ರ್ಯವರು ಕಾರ್ತಿವೀರ್ಯ ಪಾತ್ರ ಮಾಡಿದ್ದವರಿಗೆ 1001 ರೂಪಾಯಿ ಮಾಡಿರ್ತಾರೆ. ದಯವಿಟ್ಟು ಲೀಸ್ಟ್ ಬರ್ಸ್ಬೇಕು. ಟೈಮ್ ಆಗೈತೆ. ದಯವಿಟ್ಟು ಸ್ವಲ್ಪ ಖಾಲಿ ಮಂದಿ ಗಾಯ ಬಿಡ್ರು. ನಮೋ ನಮೋ ಜನಕ ಜಗತ್ವಿಖ್ಯಾತಿ ಜನಕ ಬಾಪು ಬಾಪುರ ವೈರಿಗಳ ಗರ್ಭನಿಂದ ಈ ಅನ್ನಂ ಕರೆಸಿದ ಕಾರಣವು ಬೇಗ ಬೇಗನೆ ದುಷ್ಟರಾದ ಧನುಜರು ಸಣ್ಣವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರು ಹೇಗೆ? ಇಲ್ಲವೇ ಮೊದಲಾದ 56 ದೇಶದ ರಾಜರು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಅಂತಂದು ಬಳಿರೆ ದೇವರೇನಾದರೂ ನಮ್ಮ ಮೇಲೆ ಅಸೂಯ ಭಾವನ ತೋರಿಸುತ್ತಿರುವರು ಹೇಗೆ? ನಮ್ಮ ಈ ಮಹಿಷ್ಮತಿ ನಗರದ ಶೃಂಗಾರ ಕಂಡು ಬಂಡು ಮನದರೇನಾದರೂ ಪುಣ್ಯತನ
ಒಬ್ಬ ದೇಹ ಇನ್ನೊಬ್ಬ ಜೀವ. ಈ ಭುವನದಲ್ಲಿ ಹಾಕಿತ್ತಗಳು ಇಬ್ಬರು ಜನಕ, ಧನ ಮತ್ತು ಯೌವನ. ಇಷ್ಟು ಮಾತ್ರಕ್ಕೆ ಭಗವತ್ ಸ್ವರೂಪಿಗಳಾದ ನನ್ನ ಗುರುವರ ದತ್ತಾತ್ರೇಯ ಮಹಾಮನಿಗಳು ಹೇಳಿಕೊಟ್ಟಿರುವರು ತಂದೆ. ಇದರಲ್ಲಿ ತಪ್ಪಿದ್ದರೆ ವಿವರಿಸಿ ಹೇಳಬೇಕು. ಏತಕ್ಕೆ ಜನಕ? ನಿನ್ನ ಮುಖಾಂತರ ಕೀರ್ತಿ ಬೆಳಗಿಸುವೇನು. ಎಚ್ಚರಿಕೆಯಲ್ಲಿ ಗಂಭೀರ. ಭೂಪತಿ ನನ್ನ ಪುತ್ರರಾದ ಕಾರ್ತಿವೀರ್ಯನ ಪಟ್ಟಾಭಿಷೇಕ ಮಾಡಬೇಕೆಂದು ಹೇಳಿ ಪ್ರಜೆಗಳಿಂದ ಕರೆತರುವುದನ್ನು ಸಾರಥಿ ಗೋವಿಂದ ನಿಮ್ಮ ಹೆಸರು ಏನು ಮಾತ? ಹೊಳೆರಿಯರ ಪುತ್ರರಾದೆ ಜನಕ ನಿನಗೆ ಬೆಳೆ ತಕ್ಕಮೇನೆಂದರೆ ಏನು ಜನಕ? ನಮ್ಮ ಶರೀರದ ರೇಣುಕರಾಜನ ಮರ್ತದನು ಹ, ಮುಂದಿನ ದಿನ ಸಂಗ್ರಾಮಕ್ಕೆ ಬಂದು ಓಡಿವಾದನು. ಹ. ಮತ್ತೆ ನಾಳು ಸಂಗ್ರಾಮಕ್ಕೆ ಬಂದು ರಕ್ತವನ್ನು ಕುಡಿದು ನಾಯಿ ನರಿಗಳಿಗೆ ದಂಡಾಗಿ ಉಣಬಡಿಸಿದ ನಾವು. ಆಗೋ ಸಿಂಹರಾಜನಂತ ಗರ್ಜನಗೈದು ಎಲ್ಲವರಿಗೆ ನಮ್ಮ ವಂಶಕ್ಕೆ ಕಾರಣವಾದ ಪಿತರೇ, ನಾ ಮೆಚ್ಚಿದ ನಿನ್ನ ದ್ವೇಷ ಸಾಧೆಯ ನುಡಿಗೆ ಬೇಗನೆ ಮುಂದುವರಿರಿ. ಆ ದುಷ್ಟನಾದ ರೇಣುಕರಾಜನು ನಾಳಿನ ದಿನ ಶ್ರೀಮನ್ನಾರಾಯಣ ವೈಕುಂಠ ಲೋಕದಲ್ಲಿ ಅಡಿಗೆ ಕಂಡರ ಬಿಡದೆ ಅವನ ಗರ್ಭವ ಮುರಿದ ನಿನ್ನ ವಚನಮಂ ಪಾಲಿಸಿ ಈ ಸೃಷ್ಟಿಯೊಳು ಕಾರ್ತೀವೀರ್ಯನೆಂದರೆ ಶ್ರೇಷ್ಠ ಪರಾಕ್ರಮವಂತನೆಂದು ನೆನೆಸಲಿದ್ದರೆ ನಿನ್ನ ಸುಕುಮಾರನಾಗಿ ಹುಟ್ಟಿ ಸಾರ್ಥಕವೇನು ಜನಕ? ವಿಖ್ಯಾತಿ ಕಾಂತಿ ಕನಕ. ಹೊಳೆರಿಯರ ಸಾರಥಿಯ ಭೂಪತಿ ನನ್ನ ಸುಂದರ ಸುಕುಮಾರದ ಕಾರ್ತಿವೀರ್ಯ ಅರ್ಜುನನ ಪಟ್ಟಾಭಿಷೇಕವಾಯಿತು. ನನ್ನ ಕಾರ್ಯ ಮುಗಿದು ಸಂಗ್ರಾಮ ತಪ ಮಾಡಿ ನಾಡು ಪರಶುರಾಮ ನಾಯಕರು ನಿಮ್ಮ ಪರಿಶ್ರಮ ರೆಡಿಯಾಗಿದ್ದೀವಿ ಬಾಬಾ. ಪರಿಶ್ರಮ ರೆಡಿ ಆಗಬೇಕಿದೆ. ಬಲಿರಿಯೇ ಎಲೈ ಸಾರಥಿಯೇ, ಭೂಪತಿ ಈ ಅಮ್ಮ ಪಿತನಾಗ್ಲಿಯಂತೆ ಕೊಬ್ಬಿದ ಮಬ್ಬಿನಿಂದಿರುವ ಕಾಶ್ಮೀರದ ಅರಸ ರೇಣುಕನಂ ಸದ ಬೆಳೆದು ಮದಗಳುವುದಕ್ಕೆ ಹೋಗುವೆನು. ಆದ ಕಾರಣ ಎನ್ನ ಮಣಿಮೆಯ ರಥಕ್ಕೆ ದಿವ್ಯಾಸ್ಪಂದಳಂ ಬಂಧಿಸು. ಕಾಶ್ಮೀರ ನಗರಕ್ಕೆ ಸೂಟದಿಂದ ರಥವನ್ನು ಬಿಡುವಂತನಾಗಲು ಈ ಸಾರಥಿ
ಬಲಿಯೇ ಈ ಮತ ತಗ್ಗಿದ ಮೂರ್ಖನಾದ ರೇಣುಕರಾಜನೇ, ಈ ಸಹಸ್ರಬಾಹು ಕಾರ್ತವಿ ರಾಜ್ಯದ ಮುಂದೆ ನಡೆಯಲಾರದು ನಿನ್ನ ಪ್ರವೇಶವು ಬೇಗನೆ. ಬಲಿಯೇ ಎದವ ನಿನ್ನಿನ ದಿನ ನಾನಿಲ್ಲದ ಸಮಯದಲ್ಲಿ ಸತ್ತು ಸೊಳುವ ಎಲ್ಲರ ಬಂದು ನಮ್ಮಪ್ಪನೊಂದ ಬಡದಾಡಿ ಜಯಿಸಲಾಗದೆ ಈ ಹಿಂದಕ್ಕೆ ಹೋಗಿ ಬದಿಯ ಈ ವಾರ್ತ ಎಂಬರ್ತು ರೋಗ ಶೇಷ ಋಣ ಶೇಷ ಶತ್ರು ಶೇಷ ಬಲಿಯಂ ಬಿಟ್ಟರೆ ನಮಗೆ ಸುಲಭವಲ್ಲವೆಂದು ನಾನು ನುಡಿಯಂತೆ ನಿನ್ನ ನಿರ್ನಾಮ ಮಾಡಬೇಕೆಂದು ರಣಕಂಕಣ ಕಟ್ಟಿ ಕದನಕ್ಕೆ ಬಂದು ಈ ದಿಟ್ಟಾದಿ ದಿಟ್ಟನ ಮುಂದೆ ನಿನ್ನ ಅಟ್ಟಹಾಸವನ್ನು ತೋರಿಸಬೇಕ. ರೇಣುಕರಾಜನೆಂಬ ಅದಮನೇ ಮಾತನಾಡಿದ ಮುರುಳೆ ನಿನ್ನ ಗರ್ವಗಳು ಈ ರೇಣುಕನೆಂಬ ಅದಮ ಎನ್ನ ಮೇಲೆ ಸಾಗದು ನಿನ್ನ ಪರಾಕ್ರಮ. ನಮಗೆ ಯಾರಿಗ ತಿಳಿಯದಂತೆ ಚೋರನಂತೆ ಎನ್ನ ಮಿಗಲುಡನ ಸಂಗರಕ್ಕೆ ಬಂದಿದ್ದೀಯ. ಎಲ್ಲ ಈ ಬುದ್ಧಿಸೋಣನೆ ನಡೆಯಲಾರದು ಎನ್ನ ಮುಂದೆ ನಿನ್ನ ದೌರ್ಜನ್ಯ. ಕೈಲಾಕಲೆಂದಿನ ಸೋತನಂತೆ ಎಲ್ಲ ಪಾದಕ್ಕೆ ಶರಣ ಮಾಡುವುದು ಮತ್ತೆ ಇಲ್ಲವಾದರೆ ಮಾತನಾಡಿದರೆ ನೀನು ಮಾಡುವುದನ್ನು ಲೇಬಟ ಈ ರೇಣುಕನೆಂಬ ಪಾಮರ ನೀನ್ಯಾವ ದೊಡ್ಡ ಸೂರ ದೊಡ್ಡ ಸೂರ ಮುಂದರ ಚತುರ್ದಶಿ ಭುವನವ ಬ್ರಹ್ಮಾಂಡವ ನಿನ್ನಂತ ಅದಮನ ಪಾಡೆನು ಆಕಾಶಮಂಡಲಕ್ಕೆ ಮುಖವೆತ್ತಿ ಸುನಕವು ಹಲ್ಲುದಾಗಿದ್ದರೆ ಆಕಾಶವೇನಾದರೆ ಹೆದರುವುದ ಬಡಿದ ರಾಜನಲ್ಲಿಗೆ ಕಳಿಸಲಿದ್ದರೆ ಭೂಮಿ ಮುಂದುವರಿಯದ ಪಾತ್ರೆಯರಿಂದ ಧನ ವಿದ್ಯಮದ ಕಾರಣವೇನು ತಮರ
ಸಾರಥಿ ಭೂಪತಿ ಅಣ್ಣನಾದ ರೇಣುಕರಾಜನು ಎಲ್ಲ ಕುತ್ತಿಗೆಗೆ ಪೆಟ್ಟು ತಾಳಲಾರದೆ ಮರಣ ಹೊಂದಿದನು. ಹೌದು ದೇವ. ಈ ತ್ರಿಭುವನದೊಳಗೆ ಕಲಿಸುವ ಕಾರ್ತವೀರಾಜನಿಗೆ ಸರಿಸಮಾನರಾದ ವೀರರಿದ್ದರೆ ಹಾ, ತಕ್ಷಣದ ಸಮರಂಗಕ್ಕೆ ಬರೆಯಲು ಬರ. ಸಾರಥಿ ನಾನು ಸಭೆಯನ್ನು ನಡೆಸುವ ಜಾಗೃತಿ. ನಿಮಿಷದಲ್ಲಿ ಭೂಪತಿ.
ಸಾರಥಿ, ಭೂಪತಿ. ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿವೆಯಾ? ಹೌದು ದೇವ. ಸಾರಥಿ, ಭೂಪತಿ. 56 ದೇಶದ ಶ್ರೇಷ್ಠವರ ಕಾಶ್ಮೀರ ದೊರೆತ ರೇಣಿಕಾ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣಿಕಾ ದೇವಿಯಿಂದ ಆಶೀರ್ವಾದ ಪಡೆದು ಮುಂದಿನ ವಿಚಾರ ತಿಳಿಯಲು ಬರ ಹೋರಾಟವಾಗಿ ಖಂಡಿತ ಸಾರಥಿ, ನಮ್ಮ ಜನಗಳಿಗೆ ಹೋಗುವುದಕ್ಕೆ ಜಾಗ್ರತೆ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಲು ಜಾಗ್ರತೆ. ಇದೇ ನಾಟಕದಲ್ಲಿ ಕಾರ್ತಿವೀರಾರ್ಜುನ ಪಾತ್ರ ಮಾಡಿದ ರಮೇಶ್ ಅಣ್ಣವರು ಭಾರತವ ರಾಮನ ಪಾತ್ರ ಮಾಡಿದಂತವರಿಗೆ ಒಂದು ಮಲ್ಲಿಗೆ ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಭಾರ್ಗವರಾಮನ ಪಾತ್ರ ಮಾಡಿದಂತವರು ಅಳಿಯಾದ ಇವರು ಮಂಜು, ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತವರು ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಭಾರ್ಗವರಾಮನ ಪಾತ್ರ ಮಾಡಿದಂತವರು ಅಳಿಯರು ಮಂಜು, ಇವರು 1001 ರೂಪಾಯಿ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ನಮೋ ನಮೋ ಜನನಿ ಸವಿಕ್ರ ಪ್ರದಾಯನೆ. ಆವೋ ಎನ್ನ ಪಡದ ಮಾತೆ, ಏನಿದು ನಿನ್ನ ಮುಖಚರ್ಯದ ರೀತಿ? ಅಮ್ಮಯ್ಯ, ಹೂವಿನ ಒಕ್ಕೆಯಂತೆ ನಗುಮುಖವುಳ್ಳ ಈ ನಿನ್ನ ಮುಖಕಮಲವು ಮುದುಡಿದ ತಾವರೆಯಂತಾಗದ ಕಾರಣವೇನು? ಈ ನಿನ್ನ ಸುಖನವನ್ನು ತಿಳಿಸಮ್ಮ ಜನನಿ. ಹೂವಿನ ಒಕ್ಕೆಯಂತಿರುವ ನಿನ್ನ ಮುಖಕಾಲವು ಮಾಡಲು ಕಾರಣವೇನು ಅಮ್ಮಯ್ಯ ಎಂದು ಕೇಳುತ್ತಿರುವೆಯಾರ? ಹೌದು ಮಾತೆ ಜನನಿ, ಏನೆಂದು ಹೇಳಲಿಕ್ಕಂತ? ಅದೇನು ಹೇಳು ಮಾತೆ? ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ? ಶೋ
ಕೇಳಿದೀಯಾ ಹೌದು ರಾಮ? ಮಾತೆ. ನನ್ನ ದುಃಖವನ್ನು ಕೇಳಬೇಡ ರಾಮ. ಅದು ಹೇಗೆ ಕೇಳಬಾರದು ಮಾತೆ? ರಾಮ, ಜನನೇ, ನನ್ನ ದುಃಖವನ್ನು ಕೇಳಿದರೆ ತಡೆದುಕೊಳ್ಳುವ ಶಕ್ತಿ ನಿನಗಿಲ್ಲ ರಾಮ. ನಿನ್ನ ದುಃಖಕ್ಕೆ ನರನಾಗಿರಲು ಸುರನಾಗಿರಲಿ ಗರುಡ ಗಂಧರ್ವನಾಗಿರಲಿ ಎಚ್ಚರ ಕಿನ್ನರ ಪುರುಷನಾಗಿರಲಲ್ಲ. ಅವನ ದಾವನಿಗೆ ಹಾಕಿರಲು ಅವನ ಕತ್ತ ಕತ್ತರಿಸಲಿಲ್ಲ ಬಾಧಕ್ಕೆ ಅನುಭವಿಸಲಿಲ್ಲ ಮಾತೆ. ಜನನೇ, ದುಃಖವನ್ನು ಕೇಳಿದೀಯಾ ರಾಮ? ಹೌದು ಮಾತೆ. ಹೇಳು ಕಂದ. ಹೇಗೆ ಹೇಳ ಮಾತೆ? ಹೇಳುವೆನು ಕೇಳು ಕಂದ. ಚೆನ್ನಾಗಿ ಹೇಳ ಮಾತೆ. ಏನು ಹೇಳಲಿ ನನ್ನಯ ದುಃಖವ, ಎನ್ನ ತೊಂದರೆಯ ತೀರಿದ ನಿನ್ನ ತಂದೆ ಯಾವ ಕಾರಣಕ್ಕಾಗಿ ಮರಣ ಹೊಂದಿರುವನು ಅಮ್ಮಯ್ಯ? ಜನನೇ, ಅಮ್ಮವಾದೆ, ನನ್ನ ಕಾಮನು ಈತಕ್ಕಾಗಿ ಮರಣ ಹೊಂದಿದನು ಅಮ್ಮಯ್ಯ ಎಂದು ಕೇಳುತ್ತಿರುವೆಯ ರಾಮ? ಹೌದು ಮಾತೆ. ಕೇಳಬೇಡ ರಾಮ, ಕೇಳಬೇಡ. ನದಿಯೇ ಕೇಳಬಾರದು ಮಾತೆ. ಜನನೇ, ನನ್ನ ತಂದೆಯನ್ನು ಕಳೆದುಕೊಂಡು ನಾನೇ ದುಃಖವನ್ನು ಪಡುತ್ತಿರುವಾಗ ನನ್ನ ದುಃಖವನ್ನು ನಿನಗೆ ಹೇಗೆ ಹೇಳಬೇಕು ರಾಮ? ಹೇಗೆ ಹೇಳಬೇಕು ರಾಮ? ಏನಿದೆ ನಿನ್ನ ಮಾತಿನ ಮರ್ಮ? ಅಮ್ಮಯ್ಯ, ಮುಖ ಚರಿಯದ ಪ್ರತಿಯನ್ನು ನೋಡಿದರೆ ರಾಮನಿಂದಿಡಿಯಲ್ಪಟ್ಟ ಚಂದ್ರನಿಂದ ಹಾಕಿಯಿಂದ ವ್ಯಕ್ತವಾದ ವಿಕ್ರಮ ಸೂರ್ಯನ ಕಿರಣಕ್ಕೆ ಮಾಡಿದ ಗಮನ. ಅಮ್ಮಯ್ಯ, ಈ ನಿನ್ನ ಮುಖದ ಮಲವು ಮಾಡಿ ಹೊಸಗಳದ ಕಳವಿಲ್ಲದಕ್ಕೆ ಕಾರಣವೇನು? ಜನನೇ, ನಿನ್ನ ಹೃದಯದಲ್ಲಿ ಇಂಥ ಹಾಲಹಲವನ್ನು ಎರಿಸಿ ನಿನ್ನ ದುಃಖಕ್ಕೆ ಕಾರಣವಾದವನ ಹೆಸರನ್ನು ಹೇಳುತ್ತಾಳೆ. ಆ ನಿಮಿಷದಲ್ಲಿ ಅವನ ಕತ್ತೆ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸಿದಂತಳು. ಸಾರ್ಥಕವೇನು ಮಾತೆ? ಜನನೇ, ಹೇಳಬೇಡ ರಾಮ. ಅದು ಹೇಗೆ ಕೇಳಬಾರದು ಮಾತೆ? ಏನು ಹೇಳಲಿ ನನ್ನಯ ದುಃಖವ, ಎನ್ನ ತೊಂದರೆಯ ತೀರಿದ ನಿನ್ನ ತಂದೆ ಯಾವ ಕಾರಣಕ್ಕಾಗಿ ಮರಣ ಹೊಂದಿರುವನು ಅಮ್ಮಯ್ಯ? ಜನನೇ, ಅದನ್ನು ಕೇಳಬೇಡ ಎಂದು ಹೇಳಿದೆನು ರಾಮ. ಅದು ಹೇಗೆ ಕೇಳಬಾರದು ಮಾತೆ? ಜನನೇ, ಅದನ್ನು ಏತಕ್ಕೆ ನೀರಿದನು ಮಾತೆ ಎಂದು ಕೇಳುತ್ತಿರುವೆಯ ಹೌದು ಮಾತೆ. ರಾಮ? ಜನನೇ, ಹೇಳಬೇಕೆಂದಲ್ಲ ಹೇಳಬೇಕು ಮಾತೆ. ರಾಮ? ಜನನೇ, ಆದವನು ಸಾಮಾನ್ಯದವನಲ್ಲ ಕಂದ. ಮೂವತ್ತು ಮೂರು ಕೋಟಿ ರಾಜ್ಯಗಳ ಸಂಹಾರ ಮಾಡಿದವನು ಈಗ ನಮಗೆ ತರ್ಕದವನು. ನಾನೇನು ಸಾಮಾನ್ಯದವನಲ್ಲ. ಜನನೇ, ಹೇಳಲೇಬೇಕೆ ಕಂದ. ಹೌದು ಮಾತೆ. ಕಾತ್ಯಾಯನ ದುರುಳನ ಅಹಂಕಾರವನ್ನು ಬರಲು ಗಂಗಲಸೋದಕ್ಕೆ ಮಾಡಬರವನ ಮಾತೆ. ಅದು ಹೇಗೆ ಆಗಲಾರದು ಅಮ್ಮಯ್ಯ? ಅಮ್ಮಯ್ಯ, ನಾನು ಚಿಕ್ಕವನಾದರೀಕೋ ಎನ್ನ ಕರೆದೊಳು ಬರೀ ಕಕ್ಕತ್ತವೇನಾದರೂ ಚಿಕ್ಕತ್ತವಿರುವುದೇ? ಜನನೇ, ಹೌದು ಮಾತೆ. ಯಾವಾಗಲೂ ಚಿಕ್ಕವರಾಗೆ ಕಾಣುವರು. ಆತನನ್ನು ನನ್ನ ಕಷ್ಟವನ್ನು ಪಾಪಿಸುವುದನ್ನು ಮಾತೆ. ಕಂದ, ಹೇಗೆ ಬೇಡ ಮಾತೆ? ಜನನೇ, ಆ ಕಾರ್ತವೀರನು ಸಾಮಾನ್ಯದವನಲ್ಲ ಕಂದ. ನಾನೇನು ಸಾಮಾನ್ಯದವನೇ ಅಮ್ಮಯ್ಯ? ಜನನೇ, ಒಂದು ಮಾತನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ರಾಮ, ಜನನೇ, ನಷ್ಟವಾದ
ಸಮಸ್ಯೆ ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಕಳೆದುಕೊಂಡರೆ ನಾನು ಹೇಗೆ ಸಹಿಸಿಕೊಳ್ಳಲಿ ಭಾಗವ? ನೇಮವು ಕೊಡಲು ಭಯಗೊಂಡಿರುವುದು ಎನ್ನಯ್ಯ ಜೀವವ. ಅಮ್ಮಯ್ಯ ಹಾಗೆ ನನ್ನ ಭರತ ಬರಹೋಲಿಕೆ ಬರೆಯುವ ಶಕ್ತಿ ಶಿವಶರಣನಿಗೆ ಉಂಟು. ಪಾಪ ಕರ್ಮಗಳನ್ನು ಮಾಡಿದ ಶಕ್ತಿ ನೀಡಿದ ಪುಣ್ಯಫಲಗಳನ್ನುಂಟು. ಪರಿಹರಿಸುವುದು ಈ ಭಾರ್ಗವರಾಮನಿಗೆ ಉಂಟು ಮಾತೆ. ರಾಮ ಜನರು ಆ ಕಾರ್ತಿವೀರನನ್ನು ಜಯಿಸಿದೆಯಾ? ಸಹಜವಾಗಿ ಜನರ ಮಾತು ನಾನೇನು ಹೇಳುತ್ತೇನೆ? ಜನರು ನಿನ್ನ ಪರಾಕ್ರಮ ಎಂದದ್ದು ಎಂದು ಈ ನಿನ್ನ ತಾಯಿ ಆರ್ತಿರುವೆನು ರಾಮ. ಅಮ್ಮಯ್ಯ ಆದರೆ ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ, ಮೋಸವನ್ನೇ ತುಂಬಿಕೊಂಡಿರುವ ಆ ಅಧಮನನ್ನು ಜಯಿಸಲು ನಿನ್ನಿಂದಾಗಲಾರದು ಎಂದು ಹೇಳಿದೆ ರಾಮ. ಅಮ್ಮಯ್ಯ ತಿಳಿದು ನಿನ್ನ ಪರದಾತನ ಮರಣದಿಂದುಂಟಾದ ನಿನ್ನ ಮಗನ ಬಗ್ಗೆ ಅಮ್ಮಯ್ಯ. ಆದರೆ ಈ ನನ್ನ ಮಗನ ಮಾತನ್ನಾಲಿಸು. ಆಲಿಸಿರು ಕಂದ. ಆಗ ರಾಮ ಯಾವ ತ್ರಿಲೋಕಗಳಿದ್ದ ವೈರಿಗಳನ್ನು ಯಮಪುರಕ್ಕೆ ಕಳುಹಿಸಬರುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ನೇಮವನ್ನು ಕೊಡಲಾರೆನು ರಾಮ. ರಾಮ ಆ ಕಾರ್ತ್ಯವೀರನನ್ನು ಜಯಿಸುವುದು ನಿನ್ನಿಂದಾಗಲಾರದು ರಾಮ. ಕೃತಾಂತರಿಂದ ಮದುವೆಯಿಂದ ಕಾರ್ತ್ಯವೀರನು ಸೊಕ್ಕಲಿಗಿಸುವವರಿಗೆ ನನ್ನ ಎತ್ತಮ್ಮನಾದ ನಿನ್ನ ಬಿದನೆ ಕಟ್ಟ ಕತ್ತರಿಸ ಮತ್ತೊಮ್ಮತ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡು ಮಾತೆ ಪರಮ ಪ್ರಖ್ಯಾತೆ. ಜನರೇ, ನನ್ನ ಮಾತನ್ನು ಕೇಳು ರಾಮ. ಸರಿಯಾಗಿ ಹೇಳುವಾರೆ ರಾಮ ಜನರೇ, ಆ ಕಾರ್ತ್ಯವೀರನನ್ನು ಜಯಿಸುವಿಯಾ? ಸಹಜವಾಗಿ ಜಯಿಸಬಲ್ಲ ಮಾತು. ಅವನು ಮಹಾ ದುರ್ಮಾರ್ಗನು ಕಂದ. ಅಮ್ಮಯ್ಯ ಸಂಹಾರ ಮಾಡುವುದಕ್ಕೆ ರಾಕ್ಷಸರಾದರೇನು, ದೇವತರಾದರೇನು, ನರರಾದರೇನು, ಕರಡ ಗಂಧರ್ವರಾದರೇನು? ರಾಮ ಜನರೇ, ಅಮ್ಮಯ್ಯ ಎನ್ನ ತಂದೆಯಾದ ರೇಣುಕರಾಜನನ್ನು ಆ ಅಧಮನಾದ ಕಾರ್ತ್ಯವೀರನು ಹತನಗೊಳಿಸಿರುವೆನು. ಇದೇನಾಯಿತು ಪುತ್ರ? ವಿಧಿಯ ವಿಚಿತ್ರ. ಅಮ್ಮಯ್ಯ ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನ್ನ ಅನುಮಾನವೇ ಕೇಳನ್ನ ಪ್ರತಾಪವನ್ನು. ಜನನೇ, ಮುಕ್ಕೋಟಿ ದೇವತರು ಆ ಕಾರ್ತ್ಯವೀರನ ಪಕ್ಷವಾಗಿ ನನ್ನ ನಾಯಕಕ್ಕೆ ಬಂದರೆ ಈ ನಿನ್ನ ಮನಸ್ಸನ್ನು ನಾನು ಸುಂದರವಾದ ಅಮ್ಮಯ್ಯ. ಜನನೇ, ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ಶರವನ್ನು ಹರಗಿಡಿದ ಅವನ ದೇಹವನ್ನು ಹತ್ತು ಕಾಕಳಕ್ಕೆ ಒಳಪಡಿಸಿ ಒಂದು ವೇಳೆ ನನ್ನ ಮಾತು ಸರಿಯಾದರೆ ನಂತ ಏಳಿ ಪುತ್ರರನ್ನು ಎನ್ನಂದಿಕ್ಕಾರ ಮಾಡು ಮಾತೆ ಪರಮ ಪ್ರಖ್ಯಾತೆ. ಜನನೇ, ನಿನ್ನ ಪರಾಕ್ರಮ ಎಂದದ್ದು ಎಂದು ನಾನು ಆರುತ್ತಿರುವೆನು ರಾಮ. ಹೌದು ಮಾತೆ. ರಾಮ ಜನನೇ, ನೀನು ಅವನನ್ನು ಜಯಿಸುವುದು ಆಗುವುದಿಲ್ಲ ರಾಮ. ಅಮ್ಮಯ್ಯ ರಾಮ ಸರ್ಪವು ದೊಡ್ಡದಾದ ಗರುಡು ಪಕ್ಷಿಗೆ ತಾಳದವನೇ ಕೊಪ್ಪಿದ ಹಾನಿಗೆ ಎಪ್ಪಲದ ಮನೆ ಕೈಸಲಿದೆ. ಅಮ್ಮಯ್ಯ ಆ ಕಾರ್ತ್ಯವೀರನ ಒಳಗಚ್ಚನಿಗೆ ರಣಭಯಂಕರನಾದ ಭಾರ್ಗವರಾಮನ ಈ ಗುಣಗಳನ್ನು ಅಮ್ಮಯ್ಯ. ಜನನೇ, ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಅವನನ್ನು ನೀನು ಜಯಿಸುವೆಯಾ? ಗರುಡವಲ್ಲ ಸುಡವಲ್ಲದೆ ಕಂದನದಿಂದ ಕುಂದರವನ ಕಟ್ಟಬಹುದು. ನನ್ನ ಬದುಕದ ಕಾರ್ತ್ಯವೀರಾರ್ಥನು ಜೀವನದ ರಾಮ ಜನನೇ,
ಅವನನ್ನು ಕೊಂದು ನಾವೇಕೆ ಕೆಟ್ಟವರಾಗಬೇಕು ರಾಮ? ಅಯ್ಯ ರಾಮ, ಸಾವಿರಾರು ಪಕ್ಷಿಗಳಿಂದ ಗರುಡು ಪಕ್ಷಿ ಒಂದೇ ಗಾಳಿಗಳಿಗೆ ಬಿದ್ದು ಸತ್ತಂತೆ ಸಾವಿರಾರು ಬಾಧಿಸಿದ ಕಾರ್ತಿವೀರಾಜರು ಒಂದೇ ಬಾಣದಿಂದ ಸಂಹರಿಸಬಹುದು. ಅದು ನಿನ್ನಿಂದ ಆಗಲಾರದು ರಾಮ. ರಾಮ, ನಿನ್ನ ಆಶೀರ್ವಾದವಿದ್ದರೆ ಆಶೀರ್ವಾದವಿದ್ದರೆ ಆ ಕಾರ್ತಿವೀರನ ಹನ್ನೊಂದಕ್ಕೆ ಸೈನ್ಯವಲ್ಲ ಧೂಳಿಪಟ ಮಾಡಿ ಕಾಲಾಂತಕರ ತಂಗಿಯಾದ ಮುತ್ತಿದೇವತೆಗಳ ಬರುವವನ ಮಾತೆ ರಾಮ, ಜನನೇ ನಿನ್ನ ಮಾತನ್ನು ಕೇಳಿ ಆ ಕಾರ್ತಿವೀರರನ್ನು ಸಂಹರಿಸಿ ಬಾ ಓದುವವರೇ ಎಂದು ಕಳಿಸಬೇಕೇ ರಾಮ? ಅವನ ಮಾತೆ ಬೇಡ ಕಂದ, ಹೇಗೆ ಮಾತೆ ಅಡದ ಕೊಡಲು ಅರಿಯುತ್ತಿದೆ. ನಿನ್ನ ನುಡಿಯೇ ಆಗಿರುತ್ತದೆ ರಾಮ. ಹೌದೇ ಮಾತೆ ರಾಮ, ಜನನೇ ಹೇಳಿದರೆ ಕೇಳು ಕಂದ. ಚೆನ್ನಾಗಿ ಮಾತೆ ಆಡದ ಹೊಡಲಿನ ಆರುಷದ ಹೊಳಲು ಆಡದ ಹೊಡಲಿನ ಆರುಷದ ಹೊಳಲು ನಿನ್ನ ನುಡಿ ನಮ್ಮ ಮಾಸ ಗರ್ಭದಲ್ಲಿ ಆ ಅಧಮನಾದ ಕಾರ್ತಿವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರದು ನಿನ್ನ ಎತ್ತ ಕಾಯಿದೆ. ಅಮ್ಮಯ್ಯ ಕಂಡು ಕಂಡು ಕಲ್ಲು ನಡುವಿರುತ್ತಂತ ಜಾಗವನಿಗೆ ಕಾಲವಟ್ಟೆ ನೀರು ಕಂಡಂತೆ ಈ ಅಲ್ಲಲ್ಲ ಬದುಕಿದ ಕಾರ್ತಿವೀರ ಅರ್ಚನೆ ಸೇವದಿಂದ ಬಳಿದರೆ ಅಮ್ಮಯ್ಯ ಜನನೇ ಅವನನ್ನು ಜಯಿಸುವುದು ನಮ್ಮಿಂದವರಿಂದ ಸಾಧ್ಯವಿಲ್ಲ ರಾಮ. ಅದೇನು ಸಾಧ್ಯವಿಲ್ಲ ಅಮ್ಮಯ್ಯ ರಾಮ, ಜನನೇ ಬಡವ ಜನನಿಯಾದ ರೇಣುಕಾದೇವಿ ಏನು ಮಾತನಾಡುತ್ತಿರುವೆ ಯುದ್ಧ ಮಾತನ್ನೇ ಆಡುತ್ತಿರ್ಬೇಕಂತ ಅಮ್ಮಯ್ಯ ರಾಮ. ಆ ಮಧುಮತ್ತನಾದ ಕ್ಷತ್ರಿಯ ಪುಣ್ಯ ಕಾರ್ತಿವೀರಾರ್ಚನ ದೇವದಾನವರಿಗೆ ಮೀರಿದವರೆಂದು ಹೇಳಿದೆಯಲ್ಲ ಅಮ್ಮಯ್ಯ ಅದೇನೆಂದರೆ ಎನ್ನ ಸರಸ ಮನದಾರಿಲ್ಲವೆಂದು ಕಾರ್ತಿವೀರಾರ್ಚನನ ಅಹಂಕಾರದಿಂದಿರುವನು ಅಮ್ಮಯ್ಯ ಆದರೆ ಈ ನಿನ್ನ ಮಗ ಭಾರ್ಗವರಾಮನು ಹರ್ಷಪ್ರಧನ್ಯದೋಡ ಮಾಡಿದವನು ಬಾಪರಿಂದ ಜಿಗರೂಪನ ಮುಂದೆ ಕೊಪ್ಪಿದ ಕಾರ್ತಿವೀರಾರ್ಚನನ ಜೀವದಿಂದ ಉಳಿಯುವನೇ ಅಮ್ಮಯ್ಯ ಜನನೇ ಸೌದೇವ ಕಷ್ಟ ವೆಚ್ಚ ವ್ಯಕ್ತಿತ್ವದ ಅಂಗಡಿಗೆ ಹಾಕಿದಾಗ ಯುದ್ಧ ಬದ್ಧವಾಗಿರುವ ಮಹಾಜ್ಞಾನಿಯಾದ ನೀನು ಯೋಚಿಸಿದ ನಿಯಮವನ್ನು ಕೂಡ ಅಮ್ಮಯ್ಯ ಸೇರಿಸಿಕೊಂಡ ಜನನೇ ಒಂದು ಮಾತನ್ನು ಹೇಳಿದರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಮಾತೆ ರಾಮ, ಜನನೇ ಓದು ಕಲಿತವನಿಗೆ ಮೂರ್ಖತ್ವವಿಲ್ಲ, ತಪಸ್ಸು ಮಾಡುವನಿಗೆ ಪಾಪವಿಲ್ಲ. ರಾಮ,
ರಾಮ, ಅಮ್ಮಯ್ಯ ಇದನ್ನೆಲ್ಲ ಅರಿತುಕೊಂಡಿರುವ ನಿನಗೆ ಆ ಹದವನಾದ ಕಾರ್ತಿವೀರನ ಕೈಯಲ್ಲಿ ಸಂಹರಿಸಿ ಬರುವೆನು ಅಮ್ಮಯ್ಯ, ನೇಮವನ್ನು ಕೊಡು ಎಂದು ಕೇಳುತ್ತಿರುವೆಯಲ್ಲ. ಅಮ್ಮಯ್ಯ ಎತ್ತ ಕರಳು ಒಪ್ಪಬೇಕಲ್ಲ ರಾಮ. ಅಮ್ಮಯ್ಯ ರಾಮ, ಓರು ಕಲ್ಲಿನ ಮೇಲೆ ಮಳೆಯನ್ನು ಸರುವುದರ ಭೂಮಿಯಲ್ಲಿ ಬಿದ್ದು ಮಿಚ್ಚಕ್ಕೆ ಬೀಳುವುದು ಅಮ್ಮಯ್ಯ. ಜನನೇ ಅವನನ್ನು ಸಂಹರಿಸಿ ಬರುವೆಯಾ? ಸಹಜವಾಗಿ ಸಮ್ಮತ ಬರುವುದು ಮಾತೆ. ರಾಮ, ಜನನೇ ಅವನು ಸಾಹಸ ಭಾವುಳ್ಳವನು ರಾಮ. ಅಮ್ಮಯ್ಯ ರಾಮ, ಜನನೇ ಅವನು ದತ್ತಾತ್ರೇಯರವರ ಪ್ರಸಾದದಿಂದ ಜನಿಸಿದಂತವನು ಆ ಅದಮನಾದ ಕಾರ್ತಿವೀರನು. ಅಮ್ಮಯ್ಯ ಪರಮೇಶ್ವರನ ವಶದಿಂದ ಧರಿಸಿದ ಎಲ್ಲ ತಂದೆ ತಂದ ಅಗ್ನಿ ಹಕ್ಕುಗಳನ್ನು ಪೋಷಿದ ನೀರಿನಿಂದ ಉದರದಲ್ಲಿ ಜನಿಸಿದ ನಾನೇನು ಸಾಮಾನ್ಯದವನೇ ಅಮ್ಮಯ್ಯ. ಜನನೇ ಹತ್ತು ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೊಡಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಅಮ್ಮಯ್ಯ ರಾಮ, ಸೃಷ್ಟಿಯ ನಿರ್ಪಾಸದ ಕೋಟೆ ರಾಕ್ಷಸಗಳ ಒಂದು ಕಡೆ ಮುಕ್ಕೋಟೆ ದೇವತರ ಒಂದು ಕಡೆ ಮಧ್ಯದಲ್ಲಿ ರಾವಣನ ಕಾರ್ತವೀರಾರ್ಥನ ಪಕ್ಷವಾಗಿ ಎಲ್ಲರನ್ನ ಕಾಲಗಟ್ಟ ಬಂದರೆ ಹರಿಣ ಹುರಿಗಣ್ಣಿನ ಉದ್ಘೋಷಿತ ವೀರಭದ್ರ ದಕ್ಷ ಬ್ರಹ್ಮನನ್ನು ಧ್ವಂಸ ಮಾಡಿರುವಂತಹ ರಾಮ, ಒಂದು ಮಾತನ್ನು ಕೇಳುವೆನು, ಚಿತ್ತವಿಟ್ಟು ಕೇಳು. ಹರಿಯ ಚಿನ್ನಾರಿ ಹೇಳ ಮಾತೆ. ನಿನ್ನ ತಂದೆ ಅಗ್ನಿ, ಶ್ರಮದಗ್ನಿ, ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದೇನು ಮಾತೆ? ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅತ್ತೆ ಹೌದೇ ಮಾತೆ? ಜಮದಗ್ನಿ. ರಾಮ, ಜನನೇ ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಹರಿಯ ಮಾತೆ. ನಾಗಸರ್ಪವು ಬಂದಿತು, ಮನುಷ್ಯರ ರೂಪದಲ್ಲೆತ್ತಿ ಎರಡು ಮಾತನಾಡಿ, ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆ. ನಿನಗೆ ಸಿಂಬೆಯಾಗಿ ನೆಲೆಸಿಕೊಡಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗಸರ್ಪವು. ರಾಮ, ಅಮ್ಮಯ್ಯ ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆ. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಹತ್ತಿ ಜಗದತ್ತಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡಿರುವನು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾರ್ತಿವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರು ನಿನ್ನ ಎತ್ತ ತಾಯಿ ನಿನಗೆ. ಹಾಗೆ ರಾಮ, ಅಮ್ಮಯ್ಯ ಆ ಮದೋನ್ಮತ್ತನಾದ ಕಾರ್ತಿವೀರನನ್ನು ಸಂಹರಿಸಿ ಬರವೆಯಾ? ಹೌದು ಮಾತೆ. ಯಾವ ಶಕ್ತಿಯಿಂದ ಸಂಹರಿಸಿ ಬರಬೇಕಾ? ನಿನ್ನ ಜನನೇ ಆ ಕಾರ್ತಿವೀರನನ್ನು ಸಂಹರಿಸಬೇಕಾದರೆ ಸಮ್ಮತ ಬೇಕಾದರೆ ಒಂದು ಮಾತವನ್ನು ಹೇಳಲು ಚಿತ್ತವಿಟ್ಟೇನೆ. ಮಗನೇ,
ಬರಬೇಕಾದರೆ ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಆನಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮಧೋಭಕ್ತನಾದ ಕಾರ್ತಿವೀರನನ್ನು ಸಂಹರಿಸಲು ಸಾಧ್ಯ. ಯುದ್ಧದಲ್ಲಿ ಪಡತೊಟ್ಟು ಗೆದ್ದು ಬರುವೆನು ಅಮ್ಮಯ್ಯ ಎಂದು ಹೊರಟ ನೀನು ಎದ್ದು ಬರಬೇಕು. ಇದಕ್ಕೆ ಉತ್ತರ ಹೇಳು ರಾಮ. ಆಶೀರ್ವಾದದೊಂದಿಗೆ ನಿನ್ನ ತಂದೆ ಅಗ್ನಿ ಜಮದಗ್ನಿಯ ಆಶೀರ್ವಾದವನ್ನು ಪಡೆದುಕೊಂಡು ಈ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲಗಾತ.